ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಕಡಲ ತೀರದ ಬಳಿಯ ರಾಮತೀರ್ಥ ಹತ್ತಿರವಿರುವ ಪಾಂಡವರ ಗುಹೆಯಲ್ಲಿ ವಾಸವಿದ್ದ ರಷ್ಯಾದ ನೀನಾ ಕುಟಿನಾ ಹಾಗೂ ಆಕೆಯ 3 ಮಕ್ಕಳನ್ನು ಸೋಮವಾರ ಗೋಕರ್ಣ ಮತ್ತು ತುಮಕೂರು ಪೊಲೀಸರು ನ್ಯಾಯಾಲಯದ ಆದೇಶದನ್ವಯ ಬೆಂಗಳೂರಿನ ವಿಮಾನ ನಿಲ್ದಾಣದ ಮೂಲಕ ರಷ್ಯಾಗೆ ಕಳುಹಿಸಿದ್ದಾರೆ. ರಷ್ಯಾ ಮಹಿಳೆ ಕುಟಿನಾ ತನ್ನ ಮಕ್ಕಳಾದ ಪ್ರಿಯಾ ಹಾಗೂ ಆಮಾ ಇವರನ್ನು ತನ್ನ ಬಳಿ ಇಟ್ಟುಕೊಂಡು ಜಿಟಿಜಿಟಿ ಮಳೆಯಲ್ಲಿಯೇ ಗುಹೆಯಲ್ಲಿ ವಾಸವಿದ್ದರು. ಇವರು ವಾಸವಿದ್ದ ಗುಹೆಯ ಅಕ್ಕಪಕ್ಕದಲ್ಲಿ ಗುಡ್ಡ ಕುಸಿತ ಉಂಟಾದ ಕಾರಣ ಈ ಗುಡ್ಡದ ಬಳಿ ಗಸ್ತು ತಿರುಗುತ್ತಿರುವ ವೇಳೆ ಇವರು ಪತ್ತೆಯಾಗಿದ್ದಾರೆ. ಬಳಿಕ ಇವರ ವಿಚಾರಣೆ ನಡೆಸಿದಾಗ ವೀಸಾ ಅವಧಿ ಮುಗಿದಿರುವುದು ತಿಳಿದು ಬಂದಿದೆ. ನಂತರ ಇವರನ್ನು ತುಮಕೂರಿನ ವಿದೇಶಿಗರ ನಿಗಾ ಕೇಂದ್ರದಲ್ಲಿ ಇಡಲಾಗಿತ್ತು. ಈಕೆಯ ಪತಿ ರಷ್ಯಾ ನಿವಾಸಿ ಡೋರ್ಸ್ಟ್ಲೋಮೋ ಹೈಕೋರ್ಟ್ನಲ್ಲಿ ಇವರನ್ನು ರಷ್ಯಾಗೆ ಕಳುಹಿಸುವಂತೆ ಅರ್ಜಿಯನ್ನು ಸಲ್ಲಿಸಿದ್ದರು. ಈ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ BM ಶ್ಯಾಮಪ್ರಸಾದ್ ಅವರ ಪೀಠ ಇವರನ್ನು ರಷ್ಯಾಗೆ ಕಳುಹಿಸಲು ಅನುಮತಿಯನ್ನು ನೀಡಿತ್ತು. ಈ ಮಧ್ಯೆ ಗೋಕರ್ಣ ಪೊಲೀಸರು ಈಕೆಯ ಜೊತೆಗೆ ಇದ್ದ ಮಕ್ಕಳ DNA ಪರೀಕ್ಷೆ ನಡೆಸಿ ಮಕ್ಕಳು ಇವರದ್ದೇ ಎಂದು ದೃಢಪಡಿಸಿಕೊಂಡಿದ್ದರು. ಗೋಕರ್ಣ CPI ಶ್ರೀಧರ್ ಮತ್ತು PSI ಶಶಿಧರ್, ಸಿಬ್ಬಂದಿ ಪರಮೇಶ್ವರ್ B ಆಕೆಯನ್ನು ಬೆಂಗಳೂರು ವಿಮಾನ ನಿಲ್ದಾಣದ ಮೂಲಕ ಸೋಮವಾರ ರಷ್ಯಾಗೆ ಕಳುಹಿಸಿದ್ದಾರೆ.